ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ತೂತು ಬಿದ್ದ ದೋಣಿಯಲ್ಲಿ ನದಿ ದಾಟುವುದು ಒಂದೇ, ಮೋಸ, ವಂಚನೆ, ನಂಬಿಕೆ ಮತ್ತು ದ್ರೋಹ ಮಾಡುವಂತಹ ಸಮಯ ಸಾಧಕರ ಸ್ನೇಹ ಮಾಡುವುದು ಒಂದೇ. ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಮಾತು. ಈಗ ನಾವು ಒಂದು ನದಿನ ದಾಟಬೇಕಂತ ಅನ್ಕೊಳ್ಳಿ, ನೀವು ದೋಣಿ ಸಹಾಯನ ತಗೊಳ್ತೀರಾ. ಆ ದೋಣಿಯಲ್ಲೇ ತೂತಿದ್ದಾಗ ಅದು ನೀರು ಪೂರ್ತಿಯಾಗಿ ನಿಧಾನಕ್ಕೆ ದೋಣಿನೇ ಮುಚ್ಕೊಳ್ತಾ ನಮ್ಮನ್ನು ಕೂಡ ಅದು ಕೊನೆಗೆ ಪಾತಾಳಕ್ಕೆ ತಳ್ಳುತ್ತೆ ಅಲ್ವಾ. ಆದರೆ ಆ ತೂತಲ್ಲಿ ಬರುವಂತಹ ನೀರು ನಮಗೆ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಅಲ್ವಾ. ಇನ್ ಕೇಸ್ ಅದು ತುಂಬ ದೊಡ್ಡದಾಗಿನಾದ್ರು ತೂತಿರುತ್ತೆ ಅಂದಾಗ ನಮ್ಮ ಗಮನ ಅಲ್ಲಿಗೆ ಹೋಗ್ಬೋದು. ಆದರೆ ಆ ಒಂದು ಚಿಕ್ಕ ತೂತಲ್ಲಿ ನೀರು ನಿಧಾನಕ್ಕೆ ಬರ್ತಾ ಬರ್ತಾ ಅದು ತುಂಬ ದೊಡ್ಡ ರೀತಿಯಲ್ಲಿ ನಮ್ಗೆ ಎಫೆಕ್ಟ್ ಆದಾಗಲೇ ನಮ್ಗೆ ಅದೇನು ಆಗ್ತಾ ಇದೆ ಅಂತ ಹೇಳಿ ಅರ್ಥ ಆಗೋದು. ಅಲ್ಲಿವರೆಗೂ ಕೂಡ ಅದು ನಿಧಾನಕ್ಕೆ ಎಫೆಕ್ಟ್ ಆಗ್ತಾ ಇದ್ರು ಕೂಡ ನಾವು ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಸೊ ಅದೇ ರೀತಿ ನಮ್ಮ ಒಂದು ಸಂಬಂಧಗಳು ಕೂಡ ಇರುತ್ತೆ ಸ್ನೇಹಿತರೆ. ನಮಗೆ ಯಾರು ಮೋಸ ಮಾಡ್ತಾರೆ ಅಥವಾ ಯಾರು ವಂಚನೆ ಮಾಡ್ತಾರೆ, ದ್ರೋಹ ಮಾಡ್ತಾರೆ, ಹಾಗೆ ಸಮಯ ಸಾಧಕರು ಅಂತ ಹೇಳ್ತೀವಿ ಅಲ್ವಾ, ಅವ್ರು ಹೇಗಿರ್ತಾರೆ ಅಂದರೆ ಅವ್ರ ಸಮಯಕ್ಕೆ ತಕ್ಕಂತೆ ತುಂಬ ಚೆನ್ನಾಗಿ ಕೆಲಸನ ಮುಗಿಸ್ಕೊಳ್ತಾರೆ. ಅವ್ರ ಸಮಯ ಆಗೋವರೆಗೂ ನಿಮ್ಮನ್ನು ಹೆಂಗೆ ಅಂದರೆ ಒಂದು ಬೇರೆ ಲೆವೆಲ್ ಅನ್ಬೇಕು, ನೀವು ನಿಮ್ಮನ್ನು ನಂಬಲೇಬಾರ್ದು, ಅಷ್ಟು ಒಳ್ಳೆ ಕಾನ್ಫಿಡೆನ್ಸ್ ಎಲ್ಲ ನಿಮ್ಮಲ್ಲಿ ತುಂಬ್ತಾರೆ. ಕೊನೆಗೆ ಅವ್ರ ಕೆಲಸ ಆದಮೇಲೆ ನಿನ್ನಿಂದ ನನಗೇನು ಅವಶ್ಯಕತೆ ಇದೆ, ನಿನ್ನಿಂದ ಏನೂ ಆಗೋದಿಲ್ಲ ಅನ್ನೋದನ್ನ ನಿಮಗೇನೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾರೆ. ಆವಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಹೌದಲ್ವಾ, ನನ್ನ ಕೈಯಿಂದ ಮೇ ಬಿ ಆಗಲ್ಲ ಅನ್ಸುತ್ತೆ ಅಂತ ಹೇಳಿ ನೀವು ಇನ್ನೂ ನೆಗೆಟಿವಿಟಿನ ಜಾಸ್ತಿ ಮಾಡ್ಕೊಳ್ತೀರಾ. ಹಾಗಾಗಿ ನಾನು ಹೇಳ್ತಾ ಇರೋದು ಇಷ್ಟೇ ಸ್ನೇಹಿತರೆ, ಯಾವುದೇ ಒಂದು ಸ್ನೇಹ, ಒಂದು ಸಂಬಂಧಗಳು ಆಗ್ಬೋದು, ಸಮಯ ಸಾಧಕರು ಯಾರು ಇರ್ತಾರಲ್ವಾ, ಸೊ ಅಂಥವ್ರ ಜೊತೆ ಆದಷ್ಟು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಆದರೆ ನಮ್ಮ ನತದೃಷ್ಟಕ್ಕೆ ಆ ಸಮಯ ಸಾಧಕರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಅಷ್ಟರಲ್ಲಿ ಮೋಸ ಹೋಗಿರ್ತೀವಿ, ಇನ್ನು ಕೆಲವೊಮ್ಮೆ ಇನ್ನೇನು ಮೋಸ ಹೋಗ್ತಾ ಇದ್ದೀವಿ ಅನ್ನೋ ಸಮಯದಲ್ಲಿ ಎಚ್ಚರಿಕೆ ನಮಗೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ಕೂಡ ಕೆಲವೊಮ್ಮೆ ಹಣೆ ಬರಹ ಅಂತ ಕೂಡ ಹೇಳ್ಬೋದು. ಇನ್ನು ಕೆಲವೊಮ್ಮೆ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದರೆ ಕೆಲವೊಂದು ಪರಿಸ್ಥಿತಿಗಳನ್ನು ನಿಭಾಯಿಸಬಹುದಿತ್ತು ಅಂತ ಕೂಡ ಅನಿಸುತ್ತೆ ಸ್ನೇಹಿತರೆ. ಅದಕ್ಕಾಗಿ ಹೇಳೋದಷ್ಟೇ. ಸೊ ಯಾರ ಜೊತೆ ಒಂದು ಸಂಬಂಧನ ಬೆಳೆಸ್ತಾ ಇದ್ದೀರಾ, ಅದು ಸ್ನೇಹನೇ ಆಗ್ಬೋದು, ಪ್ರೀತಿನೇ ಆಗ್ಬೋದು, ಬೇರೆ ಸಂಬಂಧನೇ ಆಗ್ಬೋದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಅತಿಯಾಗಿ ಯಾರನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ಯಾರು ದ್ರೋಹ ಮಾಡೋರು, ಈ ನಂಬಿಕೆ ದ್ರೋಹಿಗಳಿರ್ತಾರಲ್ವ, ಸೊ ಅಂಥವ್ರ ಹತ್ರ ಮಾತ್ರ ತುಂಬ ಹುಷಾರಾಗಿಡಿ. ಇನ್ ಕೇಸ್ ನೀವು ಆ ರೀತಿ ನಂಬಿಕೆ ದ್ರೋಹ ಮಾಡಿದ್ದೀರಾ, ನೀವು ನಂಬಿಕೆ ದ್ರೋಹ ಆಗಿದೆ ಆಲ್ರೆಡಿ ನಿಮಗೆ ಅಂತ ಅಂದಾಗ ನೆಕ್ಸ್ಟ್ ಬರುವಂತಹ ವ್ಯಕ್ತಿಗಳ ಜೊತೆ ಕೆಲವೊಂದಷ್ಟು ವಿಚಾರಗಳನ್ನು ಯೋಚನೆ ಮಾಡಿ ಸಂಬಂಧನ ಮುಂದುವರಿಸಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಸೊ ಯಾಕಂದರೆ ಈ ಪ್ರತಿಯೊಂದು ಸಂಬಂಧಕ್ಕೂ ಕೂಡ ಒಂದು ಬೆಲೆ ಅನ್ನೋದಿರುತ್ತೆ ಅಲ್ವಾ, ಸೊ ಆ ಬೆಲೆನ ನಾವು ಉಳಿಸ್ಕೋಬೇಕಾಗತ್ತೆ. ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ,